ಅಧ್ಯಕ್ಷರಪ್ಪ. ಯಾವ ಅಧ್ಯಕ್ಷರು? ಅಧ್ಯಕ್ಷರಿಗೆ ಏನು ಸ್ಟೇಟಸ್ ಇರ್ತೈತೆ? ಏನಿರ್ತೈತೆ? ಸ್ಟೇಟ್ ಲೆವೆಲ್ ಸ್ಟೇಟಸ್ ಇರ್ತದೆ. ನಾ ಏನು ಮತ್ತೆ? ಆಮೇಲೆ ನಾ ಏನು ಕಮಿಷನ್ ಇದ್ದೀನಿ ಮತ್ತೆ? ಅದು ಪ್ರಿಯಾರಿಟಿ ಅಪ್ಪ. ತಗೊಳ್ರಿ, ಫೋನ್ ತಗೊಳ್ರಿ, ಬರ್ಬೇಕವ್ರು. ಎಲ್ರಿ ನಿಮ್ಮ ಹತ್ರ ಏನು ಡಾಕ್ಯುಮೆಂಟೇ ಇಲ್ಲ? ಏನೇನ್ ಮಾಡಿದೀರಾ ಈ ಗ್ರಾಮಕ್ಕೆ? ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿದೀರಾ? ಯಾರ್ಯಾರು ದುಡ್ಡು ಕೊಟ್ಟಿದ್ದೀರಾ? ಏನೇನ್ ಗ್ರಾಮ ಸಭೆಯಿಂದ ನಡೆಯುತ್ತೆ? ಎಲ್ಲಿದೆ ಗ್ರಾಮ ಸಭೆಯಲ್ಲಿ? ಇದು ಗ್ರಾಮ ಪಂಚಾಯತಿ ಆಫೀಸ್ ಎಲ್ಲಿದೆ? ಇದಾದ್ಮೇಲೆ ಅಲ್ಲಿ ನಡೀರಿ, ಎಲ್ಲಾರನ್ನೂ ಕರ್ಸ್ರಿ. ಇಒನ ಕರ್ಸ್ರಿ, ತಹಶೀಲ್ದಾರ್ ಬಂದಿರ್ಬೇಕಲ್ಲ, ತಹಶೀಲ್ದಾರ್ ನೀವೇ. ಸಾರಿ, ನಾನು ನಿಮ್ಮನ್ನ ಕಳ್ಸೋದಂದ್ರೆ ಅವ್ರು ಸಬ್ಸ್ಟಿಟ್ಯೂಟ್ ಕಳ್ಸಿದಾರೆ ಅಂತ ಅನ್ಕೊಂಡೆ. ನೀವು PDO ಅವರೇ, ನೀವು ಏನೇನ್ ಮಾಡಿದೀರಾ ಎಲ್ಲ ನನಗೆ ಬೇಕು. ಹೇಳ್ಕೊಟ್ಟಿದಾರ, ಇದನ್ನೆಲ್ಲ ಕೊಡ್ತಾರ ಅಂತ ಕೇಳೋದಕ್ಕೆ. ನೀ ಹೇಳು, ಏನೇನು ಗೊತ್ತು ನಿನಗೆ? ಎಲ್ಲ ಹೋಗಿ ಊಟ ತಗೊಳ್ತೀರಾ, ತಿಂತೀರಾ? ಅಲ್ಲೇ ತಿಂತೀರಾ? ತರಕಾರಿ ಎಲ್ಲ ಹಾಕಿ ಸಾರು ಮಾಡ್ತಾರ? ಮೊಟ್ಟೆ ಎಷ್ಟು ದಿನ ಕೊಡ್ತಾರೆ? ಡೈಲಿ ಕೊಡ್ತಾರೆ. 30 ದಿನ ಕೊಡ್ತಾರೆ. ನೀವು ಇದು ಆರೋಗ್ಯ ಇಲಾಖೆಯಿಂದ ಮಾಡ್ತೀರಾ, ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ನೀವೆಲ್ಲ ಅದೆಲ್ಲ ಪಡ್ಕೋತೀರಾ ಅಲ್ಲ? ಎಲ್ಲ ತಗೊಳ್ತೀರಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕೆಳಗಡೆ ಮಾಡಿ ರಕ್ತ ಏನಿದೆ ತಡೆಗಟ್ಟಿ ಹುಟ್ಟುವಂತ ಮಗುವಿನ ಹಬ್ಬ ಅಂತ ಕಾರ್ಯಕ್ರಮನ ಯೋಜನೆ ಮಾಡಿದೆ. ತಾಯಿ ಗರ್ಭಿಣಿಯರ ಹಾಲಿಗೆ ಕೂಡ ಉತ್ಸಾಹ ಜಾರಿಗೊಳಿಸಿದೆ. ತಾಯಿ ಹಾಲನ್ನ 2 ಮಕ್ಕಳು ಕೂಡ ಪ್ರೀತಿಯಿಂದ ಆ ಒಂದು ಆಹಾರನ ಸೇವನೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸ್ಲಮ್ಗಳಲ್ಲಿ ಕೆಲಸ ಮಾಡಿರೋಂಥವಳು, ಕಾಲೋನಿಗಳಲ್ಲಿ ಕೆಲಸ ಮಾಡಿರೋಂಥವಳು, ಡಾಕ್ಟರ್ ಓದ್ಕೊಂಡಿದ್ರು ಕೂಡ ನಂದು ಸಾಮಾನ್ಯ ಜನರ ಮಧ್ಯೆ ಕೆಲಸ ಮಾಡಿರೋಂಥವಳು. PhDಗಳು, ಡಾಕ್ಟರೇಟ್ಗಳು ಎಲ್ಲ ಕೂಡ ಯೂನಿವರ್ಸಿಟಿಗೆ ಮಾತ್ರ ಅಲ್ಲ, ನಿಜವಾದ ಡಾಕ್ಟರೇಟ್ಗಳು ಬೆಲೆ ಸಿಗುವುದು ಯಾವಾಗ ಅಂತಂದ್ರೆ ಆ ಜನಸಾಮಾನ್ಯರ ಮಧ್ಯಕ್ಕೆ ಹೋದಾಗ. ಆ ರೀತಿಯಾದಂತ ಡಾಕ್ಟರೇಟ್ ಅನ್ನು ಕೂಡ ಡಾಕ್ಟರ್ ಆಗಿರುವಂತ ನಾಗಲಕ್ಷ್ಮಿ ಅಕ್ಕ ಅವರು ಕೆಲಸ ಮಾಡಿರೋ ಅನುಭವದ ಮೇಲೆ ಫಸ್ಟ್ ಟೈಮ್ ಇಷ್ಟು ವರ್ಷಗಳಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರುಗಳು ಸಂಘ ಸಂಸ್ಥೆಗಳವ್ರನ್ನ ಕೇಳಿ ನಾವು ಯಾವ ಊರಿಗೆ ಬರಬೇಕು, ನಾವು ಏನ್ ಸಮಸ್ಯೆಗೋಸ್ಕರ ಅಟೆಂಡ್ ಮಾಡಬೇಕು, ಎಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡಿರೋಂಥದ್ದು. ಇಲ್ಲಿ ತನಕ ಬರ್ತಾ ಇರೋಂಥ ಅಧ್ಯಕ್ಷರುಗಳೆಲ್ಲ ಅಧಿಕಾರಿಗಳು ಕೇಳಿ ಟೈಮ್ ಟೇಬಲ್ ಫಿಕ್ಸ್ ಮಾಡೋರು. ಆದ್ರೆ ನಾಗಲಕ್ಷ್ಮಿ ಅವರು ಸಂಘಟನೆಗಳವ್ರನ್ನ ಕೇಳಿ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಾನು ಮೊದಲಿಗೆ ನಮ್ಮೆಲ್ಲ ಜಿಲ್ಲೆ ಎಲ್ಲರ ಪರವಾಗಿ, ಅದರಲ್ಲೂ ಹೆಣ್ಮಕ್ಳ ಪರವಾಗಿ, ನೊಂದಂತವರ ಪರವಾಗಿ ಅವ್ರ ಮೊದಲಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಂಗಾಗಿ ನಾಗಲಕ್ಷ್ಮಿ ಅವರು ಇವತ್ತು ನಮ್ಮ ಮುಂದೆ ಇದ್ದಾರೆ. ನಮ್ಮ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಆರೋಗ್ಯ ಶಿಬಿರನ ಒಂದು ಮಾಡಬೇಕು, ಯಾವ ಊರಿನಲ್ಲಿ ಮಾಡಿದ್ರೆ ಸರಿ ಹೋಗ್ತದೆ ಏನು ಅಂತ ನೀವು ಹರೀಶಪ್ಪನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲೇ ಕೊಟ್ಟಕುಂಟನಲ್ಲಿ ಮಾಡೋಣಕ್ಕ, ಮನೆಗಳು ಜಾಸ್ತಿ ಇದಾವೆ, ಗರ್ಭಿಣಿ ಹೆಣ್ಮಕ್ಳು ಜಾಸ್ತಿ ಇದಾರೆ, ಆಮೇಲೆ ಎಲ್ಲಾ ವರ್ಗದ ಹೆಣ್ಮಕ್ಳು ಕೂಡ ಇದ್ದಾರೆ, ಹಂಗಾಗಿ ಇಲ್ಲಿ ಮಾಡ್ಬೇಕು ಅಂತ ಹೇಳಿದ್ರು. ಅವಾಗ ಮಾತಾಡ್ಕೊಂಡು ನಾವು ಡೇಟ್ ಅನ್ನ ಕೊಟ್ಟರೆ, ಜೊತೆಗೆ ಮುನ್ರಾಜಪ್ಪನವರು ಕೂಡ ಪಾಪ CDP ಸುಮಾರು ಸಂದರ್ಭಗಳಲ್ಲಿ ನಮ್ಮ ಜೊತೆನಲ್ಲಿದ್ದು ಏನ್ ಮಾಡ್ಬೇಕಕ್ಕ, ಹೆಂಗ್ ಮಾಡ್ಬೇಕಕ್ಕ ಅಂತೆಲ್ಲ ಹೇಳಿದ್ರು. ಅದ್ ಏನೇನ್ ಮಾಡ್ತೀರಾ ಮಾಡಿರಪ್ಪ, ನಾವೇನು ಹೇಳೋದಿಲ್ಲ, ನೀವ್ ಏನ್ ಮಾಡ್ತೀರಿ ಅನ್ನಂತ ನಿಮ್ ಕೆಲಸ ಗೊತ್ತಾಗೋದು ಯಾವಾಗ ಅಂತಂದ್ರೆ ನಾವ್ ಅಲ್ಲಿ ಬಂದು ನೋಡಿದಾಗ ಅಂತ ಹೇಳಿದ್ರೆ, ಖಂಡಿತವಾಗಿ ಕೂಡ ನಾನು ಒಬ್ಬ ಜವಾಬ್ದಾರಿ ಇರುವಂತ ಅಧಿಕಾರಿಯಾಗಿ ನೀವು ಕೆಲಸ ಮಾಡಿದ್ಯಪ್ಪ. ಅದರಲ್ಲಿ ಹೆಣ್ಮಕ್ಳು ಇಲಾಖೆ ನಿಮಗೂ ಕೂಡ ನಾನು ಅಭಿನಂದನೆಗಳು ಹೇಳ್ತೇನೆ. ಇಲ್ಲಿ ನಮ್ಮ ಅಂಗನವಾಡಿ ಹೆಣ್ಮಕ್ಳು, ಆಶಾ ಹೆಣ್ಮಕ್ಳು ಎಲ್ಲ ಬಂದವ್ರೆ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಬಸ್ರು ಮಾಡಿರೋ ಅಂತ ಗೊತ್ತಿರ್ತದೋ ಇಲ್ಲ, ಬಸ್ರಾಗ ನನ್ನ ಹೆಂಡ್ರು ಅಂತ ಹೇಳಿ. ಆದ್ರೆ ನಮ್ಮ ಆಶಾ ಹೆಣ್ಮಕ್ಳ, ನಮ್ಮ ಅಂಗನವಾಡಿ ಹೆಣ್ಮಕ್ಳಿಗೆ ಗೊತ್ತಿರ್ತದೆ. ಅವ್ರು ಹೋಗಿ ನೋಡಿ ಮಾತಾಡಿ, ಆಯ್ತಾ ನಿನ್ ಮುಟ್ಟಾಗಿದ್ಯಾ ಇಲ್ಲ, ಎಷ್ಟು ದಿನ ಆಯ್ತು, ನೀನ್ ಇಂಥ ಊಟ ತಿನ್ನು, ಇಂಥ ಕಳ್ಬೀಸ್ ತಿನ್ನೋ ಬರ್ತೀನಿ. ಯಾಕಂದ್ರೆ ಯಾ ಗಣ್ಣೋರ್ಕ ಹುಡುಗ್ಲೋರಿಂದ ಇರೋ 80% ಗಣ್ಣೋರ್ಕ, ಆಯ್ತಾ ಮಗು ಮಾತ್ರ ಚೆನ್ನಾಗಿರೋ ಮಗು ಹುಟ್ಟಬೇಕು.
ಆದ್ರೆ ಆ ಬಟ್ಟ ಅದ್ರಾಗೂ ಹುಟ್ಟಿದ್ರೆ ಗಂಡು ಮಗುವೆ ಹುಟ್ಟಬೇಕು, ಆಯ್ತಾ? ಅದು ಕೆಂಪಗಾರ ಮಗುವೆ ಹುಟ್ಟಬೇಕು, ಅವ್ನ ತರಗ ಇದ್ರು. ಆದ್ರೆ ಅವಳಿಗೆ ಎಂತ ಊಟ ಕೊಡ್ಬೇಕು, ಅವಳಿಗೆ ಎಷ್ಟು ಪೌಷ್ಟಿಕವಾಗಿರೋಂತ ಆಹಾರ ಕೊಡ್ಬೇಕು. ನಾನು ಏನ್ರ ಹಾಲು ಕುಡಿದ್ಲ ಇಲ್ಲ, ಊಟ ತಿನ್ಲ ಇಲ್ಲ, ಏನಿರಲ್ಲ. ನಮ್ ಪಾಪ ಮನೆಗೆ ಹೆಣ್ಮಕ್ಳು ಹಂಗೆ ಇರ್ತೀರಿ ನೀವು. ಆ ಸೊಪ್ಪು ಸಾದಿ ಮಾಡ್ತೀರಿ, ಏರ ಇರೋದ್ರನ್ನ ಬೇಳೆ ಕಾಳು ಇರೋದು ಇಲ್ದಿದ್ದು ಹಾಕಿ ಮಾಡಿರ್ತೀರಿ. ಆ ಬಸ್ಸಾರು ಮಾಡಿದ್ರೆ ಒಟ್ಟು ನೀವು ತಿನ್ರಿ ಅಂದ್ರೆ ಆ ನಮ್ಮ ಯಜಮಾನ್ ಬರ್ತಾನೆ ಅಂತ ಹೇಳಿ ಪೈವಲ್ಲ ಅವ್ರು ಕಿಕ್ಕಿರ್ತೀರ. ಅವ್ರ ಪೇಟ ಮಧ್ಯಾಹ್ನ ಬಿರಿಯಾನಿ ತಿಂದಿರೋದು ನೀವು ಗೊತ್ತಿರಲ್ಲ, ಆಯ್ತಾ? ನೀವು ಬರೀ ಬಸ್ಸಾರ ತಿನ್ಬಿಟ್ಟು ಎದ್ದು ಬಿಡ್ತೀರಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ಶರೀರದಾಗ 4 ಗ್ರಾಮ್ ರಕ್ತ ಇಲ್ಲ ಅಂದ್ರೆ 40 ಗ್ರಾಮ್ ಬಂಗಾರ ಬೇಕು ಅಂತ ಹಾಕ್ಬಿಡ್ತೀನಿ. ಆದ್ರೆ ನಾನು ಯಾವಾಗೂ ಎಲ್ಲ ಹೆಣ್ಮಕ್ಳು ಕೇಳೋದು ಏನ್ ಗೊತ್ತಾ, ನೀವು ಆರೋಗ್ಯವಾಗಿಲ್ಲ ಅಂದ್ರೆ ನಿಮ್ ಗಣ್ಣವ್ರೇನಿರಲ್ಲ, ಇನ್ನೊಬ್ರು ಮದುವೆ ಮಾಡಿ ಅಂತಾರ. ಏನ್ ಮಾಡೋಕ್ ಪಾಪ ಅಂತಂದ್ರೆ ಅವ್ರ ಗಣ್ಣ ಪಾಪ ಏನ್ ಮಾಡೋಕತ್ತದೆ? ಅವ್ಳ ಗಣ್ಣ ಅವನೇನ್ರ ಪಾಪ ಮೈಯಾಗ ಹುಷಾರಿಲ್ಲ ಅದಕ್ಕೆ ಮದುವೆ ಮಾಡಿ ನಿನ್ನೊಂದು ಅಂತ ಹೇಳ್ತಾರೆ. ಯಾರು ಬೇಜಾರು ಬೀಳುದ? ಅದೇ ಗಣ್ಣಿಲ್ಲ ಹೆಣ್ಣರು ಮದುವೆ ಮಾಡಿ ಅಂತ ಯಾರು ಇಷ್ಟ ಬೀಳುದ? ಮಾಡ್ತಾರೆ ಯಾರನ್ನ? ಇಲ್ಲ. ಇರ್ಲಿ, ವ್ಯವಸ್ಥೆಗಳು ಬದಲಾಗಬೇಕು, ಬದಲಾವಣೆಗಳು ಆಗ್ತಾನೆ ಇದಾವೆ. ಹಂಗಂತೇಳಿ ಎಲ್ಲ ನಾವೇನ್ ಮಹಿಳೆಯರೇ ಹೋರಾಟ ಮಾಡ್ಕೊಂಡ್ ಬಂದಿಲ್ಲ. ನಾನು ಅದಕ್ಕೆ ಯಾವಾಗ್ಲೂ ಎಲ್ಲ ಅಧಿಕಾರಿಗಳನ್ನು ನಾನ್ ಬಂದಾಗ ಎಲ್ಲ ಅಧಿಕಾರಿಗಳು ಬರಬೇಕು, ಅದು ಕಂಪಲ್ಸರಿ. ಬರಲಿಲ್ಲ ಅಂತಂದ್ರೆ ನಾನು DC ಅವ್ರಿಗೆ ಲೆಟರ್ ಬರೀತೀನಿ, ಆ ಖುದ್ದು ಆಫೀಸರ್ಸ್ಗೂ ಸಹ ಬರೀತೀವಿ. ಅವ್ರ ಮೇಲೆ ಕ್ರಮ ತಗೊಳ್ಳೋ ಅಧಿಕಾರನು ಅಲ್ಲಿನ ಹೈಯರ್ ಅಥಾರಿಟೀಸ್ಗೆ ಇರುತ್ತೆ. ಕಮಿಷನ್ ನಾನೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದಕ್ಕೆ ಎಷ್ಟು ಪವರ್ ಇರುತ್ತೆ ಅಂತ ಅವ್ರಿಗೆಲ್ಲ ಮೊದಲು ಗೊತ್ತಾಗ್ಬೇಕು. ಅವ್ರು ಬರೀ ಮಿನಿಸ್ಟರ್ಗಳನ್ನಷ್ಟೇ ನೋಡಿರ್ತಾರೆ. ಆಮೇಲೆ ನಾವು ಯಾವುದು ಅಧಿಕಾರ ಚಲಾಯಿಸಕ್ ಬರೋರಲ್ಲ, ನಾವು ಮಹಿಳೆಯರ ಶಕ್ತಿ ತುಂಬಲಿಕ್ಕೆ, ಅವ್ರ ಧ್ವನಿ ಆಗ್ಲಿಕ್ಕೆ. ನೀವೇನೇನಪ್ಪ ಮಾಡಿದೀರಾ? ನೀವು ಮಾಡಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ? ಮಾಡ್ತೀನಿ ಅಂದ್ರೆ ಯಾವಾಗ ಮಾಡ್ತೀರಾ? ಮಾಡದೇ ಇದ್ರೆ ಏನ್ ಕಾರಣ? ಇದೆಲ್ಲ ಉತ್ತರ ಕೊಡ್ಬೇಕು. ನೀವು ಮಾಡ್ಲಿಲ್ಲ ಅಂತಂದ್ರೆ ಸೀದಾ ಸಸ್ಪೆನ್ಷನ್ ಬರೀತಾರೆ. ನಾನಂತೂ ಬರಿತೀನಿ DC ಅವ್ರಿಗೆ, ಕನ್ಸರ್ನ್ಡ್ ಅಥಾರಿಟಿಗೆ. ಮುಲಾಜೆ ನೋಡಲ್ಲ ತಹಶೀಲ್ದಾರ್ ಅವರೇ. ಯಾಕೆಂದ್ರೆ ನಾನು ತಾಯಿಯಪ್ಪ, ಆಯೋಗದ ಅಧ್ಯಕ್ಷೆ ಅಂತಂದ್ರೆ ಅದು ಬಿಟ್ರೆ ನನಗೂ ಮಕ್ಕಳಿದ್ದಾರೆ, ನನಗೂ ಮನೆ ಇದೆ. ರಾತ್ರಿ 11 ಗಂಟೆಗೆ ಮನೆಗೆ ಹೋದೆ ನಾನು. ಕೋಲಾರದಲ್ಲಿ ಇಲ್ಲೇ ಇರ್ಬೋದಿತ್ತು, IBL ಯಾವ್ದೋ ಒಂದು ರಿಸಾರ್ಟ್ ಅಲ್ಲಿ. ಜವಾಬ್ದಾರಿ ಇದೆ ನನ್ಗೂ. ಮತ್ತೆ ಬೆಳಗ್ಗೆ ಎದ್ದು ನಮ್ ಕೆಲಸ ಎಲ್ಲ ಮುಗಿಸಿ ನಾವು ಬಂದಿದ್ದೀವಿ. ಇಡೀ ರಾಜ್ಯ ಓಡಾಡ್ತೀನಿ ನಾನು. ಏನ್ ಉತ್ತರ ಕೊಡ್ತೀರಾ ನೀವು ಅಧಿಕಾರಿಗಳು? ಯಾಕೆ ಬರ್ಲಿಲ್ಲ ಅಂತಂದ್ರೆ ಅಲ್ಲೇನೋ ಮೀಟಿಂಗು, ಯಾರು ಹೇಳಿದವರು ನಿಮಗೆ? ನಿಮಗೆ TP ಬಂದಿರಲ್ವಾ? ನಿಮಗೆ ಆಫೀಸರ್ಸ್ಗಳು ಇನ್ಫಾರ್ಮ್ ಮಾಡಿರಲ್ವಾ? ನಿನ್ನೆ DC ಅವರು ನಿಮಗೆ ಹೇಳೋದ್ಮೇಲೆ ಅಲ್ಲಿ EO ಮತ್ತೆ ತಹಶೀಲ್ದಾರ್ ಬರ್ತಾರೆ. ಇಲ್ಲಿ EO ಎಲ್ಲಿ? ಹೌದ್ರಿ, EO ಇರ್ಬೇಕು. ನನಗೆ ಎಷ್ಟು ಹಣನ ಮಹಿಳೆಯರಿಗೆ ನೀವು ಖರ್ಚು ಮಾಡಿದ್ದೀರಾ? ನೀವು ನನಗೆ ರಿಪೋರ್ಟ್ ಕೊಡ್ಬೇಕು. ಕೇಳಿದ್ರೆ ಅವ್ರು ಯಾರೋ ನನ್ ಕಳ್ಸಿದ್ರು, ಇವ್ರು ಯಾರು? ಯಾಕ್ರಿ? ನಾನ್ ಬಂದ್ರೆ ನೀವು ಬರಲ್ಲ ಅಂದ್ರೆ ಮತ್ತೆ ನಾರ್ಮಲ್ ಆಗಿ ನೀವು ಯಾವಾಗ ಬರ್ತೀರಾ? ನೀವು ಮಹಿಳೆಯರಿಗೆ ಇಷ್ಟು ಕೋಟಿ ಅಂತ ಸರ್ಕಾರ ದುಡ್ಡು ಕೊಟ್ಟಿರುತ್ತೆ. ಈಗ ಒಂದ್ ಹೆಣ್ಮಗಳು ಹೇಳಿದ್ಲು, 1 ಲಕ್ಷ ನನಗೆ ಸಾಲ ಕೊಟ್ಟಿದ್ದಾರೆ, 1% ಬಡ್ಡಿ, 30% ರಿಯಾಯಿತಿ, ಮೈನಾರಿಟಿಗೆ, SC ST ಇಲಾಖೆದವ್ರಿಗೆ ಬಡ್ಡಿ ರಹಿತ ಸಾಲ, ಇದೆಲ್ಲ ಸರ್ಕಾರ ಕೊಡುತ್ತೆ. ಎಷ್ಟು ಜನ ಕೊಟ್ಟಿದ್ದಾರೆ ಈ ಊರಿನ ಹೆಣ್ಮಕ್ಳಿಗೆ? ಅದು ನನಗೆ ಕೊಡ್ಬೇಕಲ್ಲ. ನೀವು ಮನೇಲಿ ಕೂತ್ಕೊಂಡ್ಬಿಟ್ರೆ ನೀನ್ ಮನೇಲಿ ಕೂತ್ಕೊಳ್ಳೋಕೆ ದುಡ್ಡು ಕೊಟ್ಟವರ ಸರ್ಕಾರ? ನಾನೊಬ್ಳು ಮಹಿಳಾ ಆಯೋಗದ ಅಧ್ಯಕ್ಷ, ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನೀನ್ ಇರ್ಬೇಕಪ್ಪ. ಎಲ್ಲಿ ಪತ್ರ ಕೊಟ್ಟಿದ್ಯಾ? ನಂಗೆ ಲೆಟರ್ ಕೊಟ್ಟಿದ್ಯಾ ನೀನು? ಏನಾಗಿದೆ ಗೊತ್ತಾ? ಜವಾಬ್ದಾರಿ ಇಲ್ಲ. And I will definitely take action.